ಪೀರಿಯಡ್ಸ್ನ ಈಗ ಯಾವುದೋ ಫಂಕ್ಷನ್ನು, ಟ್ರಿಪ್ಪು, ಮತ್ತೊಂದು ಮಗದೊಂದು ಕಾರಣಕ್ಕೋಸ್ಕರ ಯುವತಿಯರು ಏನು ಮಾಡ್ತಿದ್ದಾರೆ, ಅದನ್ನ ಪೋಸ್ಟ್ಪೋನ್ ಮಾಡಬೇಕು. ಇವತ್ತು 7ನೇ ತಾರೀಕು ಇರುತ್ತೆ, ಅವತ್ತೇನೋ ನಮ್ಮ ಫಂಕ್ಷನ್ ಇದೆ ಬೇಡ ಅಂತೇಳಿ ಅದನ್ನು 10ನೇ ತಾರೀಕು 15ನೇ ತಾರೀಕು ಪೋಸ್ಟ್ಪೋನ್ ಮಾಡಬೇಕು ಅಂತೇಳಿ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಳುವಂಥ ಪದ್ಧತಿ ಜಾಸ್ತಿ ಆಗಿಬಿಟ್ಟಿದೆ. ಇದು ಎಷ್ಟು ಮಟ್ಟಿಗೆ ಎಫೆಕ್ಟು? ಇದು ಓಕೆನಾ ಒಂದು ಸಮ್ ಟೈಮ್ಗೆ, ಅಥವಾ ಇದನ್ನ ಈಗ ಯಾವತ್ತೋ ಒಂದ್ಸಲ ಇವಾಗ ಯಾವ್ದೋ ಒಂದು ಹುಡುಗಿದ್ ಮದ್ವೆನೇ ಇತ್ತು ಅನ್ಕೊಳ್ಳಿ, ಮದ್ವೆನೋ ಎಂಗೇಜ್ಮೆಂಟೋ ಅಥವಾ ಸಮ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇವೆಂಟ್ ಅಂದಾಗ ತಗೊಳ್ಳೋದು ಪರವಾಗಿಲ್ಲ. ಇಲ್ದಿದ್ರೆ ಯಾವುದೇ ಒಂದು ಇವಾಗ ಸಿಹಿ ಇರುತ್ತೆ, ಸ್ವಲ್ಪ ಸಿಹಿ ದಿನ ತಿಂದ್ರೆ ಏನೂ ಆಗಲ್ಲ. ದಿನ ಸಿಹಿ ತಿಂದ್ರೆ ಡಯಾಬಿಟಿಸ್ ಬರುತ್ತಲ್ವಾ. ಸೊ ಅತಿವೃಷ್ಟಿ ಅನಾವೃಷ್ಟಿ ಅನ್ನೋದು ಇಟ್ ಇಸ್ ನಾಟ್ ಗುಡ್. ಪ್ರೊಜೆಸ್ಟ್ರಾನ್ ಅನ್ನೋ ಒಂದು ಹಾರ್ಮೋನ್ ಪಿಲ್ಸ್ ನ ಕೊಡ್ತೀವಿ, ಅದನ್ನ ತಗೊಳ್ಬೇಕಾದ್ರೆ ಸ್ವಲ್ಪ ವೆಯ್ಟ್ ಗೇನ್ ಆಗುತ್ತೆ, ವಾಟರ್ ರಿಟೆನ್ಷನ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರ್ತವೆ. ಮತ್ ಅಕಸ್ಮಾತ್ ಆ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿದ್ರೆ ಗೊತ್ತಿರಲ್ವಲ್ಲ, ಪೋಸ್ಟ್ಪೋನ್ ಮಾಡ್ತೀವಿ ಅನ್ಕೊಂಡು ನೀವಿನ್ ಎಷ್ಟೇ 100% ಪ್ರಿಕಾಷನ್ ತಗೊಂಡ್ರು ದೇರ್ ಆರ್ ಕಾಂಟ್ರಸೆಪ್ಷನ್ ಫೇಲಿಯರ್ಸ್. ಸೊ ದಟ್ ಈಸ್ ಅನದರ್ ಬಿಗ್ ಥಿಂಗ್. ಸೊ ವಾಟ್ ಐ ವುಡ್ ಸಜೆಸ್ಟ್ ಇಸ್, ಐ ಕೆನಾಟ್ ಜನರಲೈಸ್ ಅಂಡ್ ಸೇ ತಗೊಳ್ಳೇಬೇಡಿ ಅಥವಾ ಇದು ತಗೊಳ್ಳೋದು ಸೇಫ್ ಅಂತಂತೂ ನಾನೇನು ಹೇಳಕ್ಕಾಗಲ್ಲ. ಬಟ್ ದೇರ್ ಆರ್ ಸೇಫರ್ ಮೆಡಿಸಿನ್ಸ್ ಟು ಟೇಕ್. ಕೆಲವೊಂದು ಮಾತ್ರೆ ತಗೊಂಡು ಪೋಸ್ಟ್ಪೋನ್ಮೆಂಟ್ ಮಾಡಿದಾಗ ಒಂದು ವೇಳೆ ಆ ಹುಡುಗಿ ಗರ್ಭಿಣಿ ಆಗಿದ್ರು ಏನೂ ಆಗಲ್ಲ. ಸೊ ಇಫ್ ಯು ವಾಂಟ್ ಟು ಟೇಕ್ ಅ ಪೋಸ್ಟ್ಪೋನ್ಮೆಂಟ್, ಆಲ್ವೇಸ್ ಸೀಕ್ ಅ ಗೈನಕಾಲಜಿಸ್ಟ್ ಸೆಲ್ಫ್. ಡೋಂಟ್ ಡೂ ಇಟ್ ಬೈ ಯುವರ್ ಸೆಲ್ಫ್. ಮೋಸ್ಟ್ ಆಫ್ ದೆಮ್ ವಾಟ್ ಐ ಹವ್ ಸೀನ್ ಅಲ್ವಾ, OTC ಫಾರ್ಮಸಿಗೆ ಹೋಗ್ಬಿಟ್ಟು ಅದೊಂದು ಮಾತ್ರೆ ಬರುತ್ತಲ್ಲ ಪಿಲ್ಸ್ ಪೋಸ್ಟ್ಪೋನ್ಮೆಂಟ್ಗೆ, ಅದನ್ನ ಕೊಟ್ಬಿಡ್ತೀರಾ, ತಗೊಂಡ್ಬಿಟ್ಟು ಅವರೇ ಒಂದ್ ಮಾತ್ರೆ ಹೆಸರು ನೋಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಇವಾಗ ಇದೆಯಲ್ವಾ ಡಾಕ್ಟರ್ ಗೂಗಲ್, ಗೂಗಲ್ ಅಕಾಡೆಮಿಯಿಂದ ಹೆಸರು ತಗೊಂಡ್ ಬಂದಿರ್ತಾರೆ. ದೆನ್ ದೇ ವಿಲ್ ಟೆಲ್ ಅಂಡ್ ಫಾರ್ಮಸಿನವ್ರಿಗೆ ಏನೋ ಕೊಡ್ತಾರೆ. ಸೊ ಹಂಗೆ ಅನ್ರೆಗ್ಯುಲೇಟೆಡ್ ಆಗಿ ತಗೋಬಾರ್ದು. ತೀರಾ ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ಳಿ. ಅದಕ್ಕೆ ಅದ್ರದೇ ಆದಂತ ಕೆಲವು ಸೈಡ್ ಎಫೆಕ್ಟ್ಸ್ ಇದೆ. ಹಿಂಗ್ ಸೈಕಲ್ಸ್ ಎಲ್ಲ ಡಿಸ್ರಪ್ಟ್ ಆಗುತ್ತೆ. ಒಂದ್ಸಲ ನೀವು ಪೋಸ್ಟ್ಪೋನ್ಮೆಂಟ್ ಆದ್ಮೇಲೆ ಆಮೇಲೆ ಇನ್ನೊಂದ್ 2-3 ತಿಂಗಳು ಡೇಟ್ ಎಲ್ಲ ಅದ್ಲಿ ಬದ್ಲಿ ಆಗುತ್ತೆ. ಸೊ ರಿಯಲ್ ರಿಕ್ವೈರ್ಮೆಂಟ್ ಇದ್ದಾಗ ಸೀಕ್ ಪ್ರೊಫೆಷನಲ್ ಹೆಲ್ಪ್ ಅಂಡ್ ಡೂ ಇಟ್, ನಾಟ್ ಅದರ್ವೈಸ್. ಪ್ರೀಪೋನ್ಗೂ ಟ್ಯಾಬ್ಲೆಟ್ಸ್ ಬಂದಿದೆ ಅಂತ ಕೇಳ್ಪಟ್ಟೆ ಮೇಡಮ್, ನಿಜನಾ? ಪ್ರೀಪಾನ್ ಅಂತಂದ್ರೆ ಇವಾಗ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಇರ್ತಾವಲ್ಲ. ಇವಾಗ ಯಾವ್ದೋ ಮದ್ವೆ ಇರುತ್ತೆ, ಮದ್ವೆ ಆದ್ಮೇಲೆ ನಾನು ಆ ದೇವಸ್ಥಾನಕ್ಕೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹಂಗ್ ಹೋಗ್ಬೇಕು, ಹಿಂಗ್ ಹೋಗ್ಬೇಕು, ಆ ಲೆಕ್ಕಕ್ಕೆ ಹೋದ್ರೆ ನೀವು ಪೋಸ್ಟ್ಪೋನ್ಮೆಂಟ್ 40 ದಿವಸಕ್ಕೆ ಕೊಡ್ಬೇಕಾಗುತ್ತೆ. ಹೆಂಗ್ ಮಾಡ್ತೀರಾ? ಅದ್ರ ಬದಲು ಅಟ್ಲೀಸ್ಟ್ ಪೀರಿಯಡ್ಸ್ ನೇ ಸ್ವಲ್ಪ ಬೇಗ ಬರ್ಸೋ ಹಂಗೆ ಆತರ ಔಷಧಿ ಕೊಡ್ಬೇಕು. ಬಟ್ ಅಫ್ಕೋರ್ಸ್ ಪ್ರೀಪಾನ್ ಮಾತ್ರೆ ವಿತೌಟ್ ಗೈನಕಾಲಜಿ ಕನ್ಸಲ್ಟೇಷನ್ ಇಟ್ಸ್ ನಾಟ್ ಅಡ್ವೈಸಬಲ್ ಟು ಟೇಕ್. ಗೊತ್ತಿರಲ್ಲ ಹೆಂಗ್ ಕೊಡ್ಬೇಕು ಅಂತ ಗೊತ್ತಿರಲ್ಲ.